ಬಿಗ್ ಬಾಸ್ ಸೀಸನ್ 10 ಕಾರ್ಯಕ್ರಮ ಏನಿದೆಯೋ ಅದು ಹಲವು ವಿಶೇಷತೆಗಳ ಜೊತೆಗೆ ಒಂದಿಷ್ಟು ವಿವಾದಗಳಿಗೂ ಕೂಡ ಕಾರಣ ಆಗಿರ್ತಕ್ಕಂಥದ್ದು. ಅದರಲ್ಲೂ ಇವತ್ತು ಪ್ರಮುಖವಾಗಿ ಡ್ರೋನ್ ಪ್ರತಾಪ್ ಅವರು ಆಸ್ಪತ್ರೆಗೂ ಕೂಡ ದಾಖಲಾಗಿದ್ರು, ಅಸ್ವಸ್ಥರಾಗಿದ್ರು ಅನ್ನುವಂತಹ ಮಾಹಿತಿ ಎಲ್ಲ ಹರಿದಾಡ್ತಾ ಇರ್ತಕ್ಕಂಥದ್ದು. ಹಾಗಾದರೆ ಮನೆ ಪರಿಸ್ಥಿತಿ ಹೇಗಿತ್ತು, ಮನೆಯಿಂದ ಬಂದ ನಂತರ ಅಲ್ಲಿನ ಕಂಟೆಸ್ಟೆಂಟ್ಗಳು ಏನು ಹೇಳ್ತಾರೆ ಅನ್ನೋದ್ರ ಬಗ್ಗೆ ಮಾತಾಡಲಿಕ್ಕೆ ರಕ್ಷಕ್ ಇದ್ದಾರೆ, ಬುಲೆಟ್ ರಕ್ಷಕ್ ಅವರು. ಅವ್ರನ್ನೇ ಮಾತಾಡ್ಸೋಣ. ಅವರು ಕೂಡ ಸೀಸನ್ 10 ಇದ್ದಂಥವ್ರು. ರಕ್ಷಕ್, ಹೇಗಿದ್ದೀರಾ? ಏನು ಬಿಗ್ ಬಾಸ್ ಹೋಗಿ ಬಂದ ನಂತರ ನಿಮ್ಮ ಜನಪ್ರಿಯತೆ ಹೇಗಾಗಿದೆ? ಸೊ ಏನೆಲ್ಲ ಪ್ಲಾನ್ ಮಾಡ್ತಾ ಇದ್ದೀರಿ ಅಂತ? ಬಿಗ್ ಬಾಸ್ಗೆ ಹೋಗಿರೋದು ಒಂದು ಕಡೆ ಖುಷಿನೇ, ಆದರೆ ಒಂದಷ್ಟು ವಿವಾದಗಳು ಕೇಳ್ತಾ ಬರ್ತಿದ್ರೆ ತುಂಬ ಬೇಜಾರು ಅನಿಸುತ್ತೆ ಮನಸ್ಸಿಗೆ. ಯಾಕೆ ಅಂತ ಹೇಳಿದ್ರೆ, ಒಂದು ಫ್ಯಾಮಿಲಿ, ನಾನು ಸ್ಟೇಜ್ ಹತ್ತದಾಗೆ ಹೇಳಿದ್ದೆ ಸುದೀಪ್ ಅಣ್ಣಗೆ, ಇದೊಂದು ಫ್ಯಾಮಿಲಿ ಇದ್ದಂಗೆ ಇರುತ್ತೆ ನಮ್ಮದು ಅಂತ. ಎಕ್ಸಿಟ್ ಆದಾಗೂ ಹೇಳಿದ್ದೀನಿ, ನಾನು ಎಲ್ಲ ಇಂಟರ್ವ್ಯೂಸ್ಗಳಲ್ಲೂ ಹೇಳಿದ್ದೀನಿ, ಯಾರಿಗೆ ಏನೇ ತೊಂದರೆ ಆದ್ರೂ ಅದೊಂದು ಫ್ಯಾಮಿಲಿಗೆ ತೊಂದರೆ ಆದಂಗೆ ಅಂತ. ರೀಸೆಂಟಾಗಿ ನಮ್ಮ ಸಂಗೀತಾಗೆ ಮತ್ತು ಪ್ರತಾಪ್ಗೆ ಕಣ್ಣಿಗೆ ಏಟಾಗಿತ್ತು. ಅದಾದಮೇಲೆ ಇವಾಗ ಪ್ರತಾಪ್ ಅವ್ರಿಗೊಂದು ಹಾಸ್ಪಿಟ್ಲು ದಾಖಲೆ ಮಾಡಿದ್ದಾರೆ. ಅಲ್ಲಿಂದ ಒಂದಷ್ಟೇನೋ ಪ್ರಾಬ್ಲಮ್ಸ್ ಆಗಿದೆ ಅಂತ ಗೊತ್ತಾಯಿತು, ಫುಡ್ ಪಾಯ್ಸನ್ ಆಗಿದೆ ಅಂತ. ಬೇಜಾರಾಯಿತು ತುಂಬ ಕೇಳಿ. ಬಿಗ್ ಬಾಸ್ ಸೀಸನ್ 10 ಕಾರ್ಯಕ್ರಮ ಏನಿದೆಯೋ ಅದು ಹಲವು ವಿಶೇಷತೆಗಳ ಜೊತೆಗೆ ಒಂದಿಷ್ಟು ವಿವಾದಗಳಿಗೂ ಕೂಡ ಕಾರಣ ಆಗಿರ್ತಕ್ಕಂಥದ್ದು. ಅದರಲ್ಲೂ ಇವತ್ತು ಪ್ರಮುಖವಾಗಿ ಡ್ರೋನ್ ಪ್ರತಾಪ್ ಅವರು ಆಸ್ಪತ್ರೆಗೂ ಕೂಡ ದಾಖಲಾಗಿದ್ರು, ಅಸ್ವಸ್ಥರಾಗಿದ್ರು ಅನ್ನುವಂತಹ ಮಾಹಿತಿ ಎಲ್ಲ ಹರಿದಾಡ್ತಾ ಇರ್ತಕ್ಕಂಥದ್ದು. ಹಾಗಾದರೆ ಮನೆ ಪರಿಸ್ಥಿತಿ ಹೇಗಿತ್ತು, ಮನೆಯಿಂದ ಬಂದ ನಂತರ ಅಲ್ಲಿನ ಕಂಟೆಸ್ಟೆಂಟ್ಗಳು ಏನು ಹೇಳ್ತಾರೆ ಅನ್ನೋದ್ರ ಬಗ್ಗೆ ಮಾತಾಡಲಿಕ್ಕೆ ರಕ್ಷಕ್ ಇದ್ದಾರೆ, ಬುಲೆಟ್ ರಕ್ಷಕ್ ಅವರು. ಅವ್ರನ್ನೇ ಮಾತಾಡ್ಸೋಣ. ಅವರು ಕೂಡ ಸೀಸನ್ 10 ಇದ್ದಂಥವ್ರು. ರಕ್ಷಕ್, ಹೇಗಿದ್ದೀರಾ? ಏನು ಬಿಗ್ ಬಾಸ್ ಹೋಗಿ ಬಂದ ನಂತರ ನಿಮ್ಮ ಜನಪ್ರಿಯತೆ ಹೇಗಾಗಿದೆ? ಸೊ ಏನೆಲ್ಲ ಪ್ಲಾನ್ ಮಾಡ್ತಾ ಇದ್ದೀರಿ ಅಂತ? ಬಿಗ್ ಬಾಸ್ಗೆ ಹೋಗಿರೋದು ಒಂದು ಕಡೆ ಖುಷಿನೇ, ಆದರೆ ಒಂದಷ್ಟು ವಿವಾದಗಳು ಕೇಳ್ತಾ ಬರ್ತಿದ್ರೆ ತುಂಬ ಬೇಜಾರು ಅನಿಸುತ್ತೆ ಮನಸ್ಸಿಗೆ. ಯಾಕೆ ಅಂತ ಹೇಳಿದ್ರೆ, ಒಂದು ಫ್ಯಾಮಿಲಿ, ನಾನು ಸ್ಟೇಜ್ ಹತ್ತದಾಗೆ ಹೇಳಿದ್ದೆ ಸುದೀಪ್ ಅಣ್ಣಗೆ, ಇದೊಂದು ಫ್ಯಾಮಿಲಿ ಇದ್ದಂಗೆ ಇರುತ್ತೆ ನಮ್ಮದು ಅಂತ. ಎಕ್ಸಿಟ್ ಆದಾಗೂ ಹೇಳಿದ್ದೀನಿ, ನಾನು ಎಲ್ಲ ಇಂಟರ್ವ್ಯೂಸ್ಗಳಲ್ಲೂ ಹೇಳಿದ್ದೀನಿ, ಯಾರಿಗೆ ಏನೇ ತೊಂದರೆ ಆದ್ರೂ ಅದೊಂದು ಫ್ಯಾಮಿಲಿಗೆ ತೊಂದರೆ ಆದಂಗೆ ಅಂತ. ರೀಸೆಂಟಾಗಿ ನಮ್ಮ ಸಂಗೀತಾಗೆ ಮತ್ತು ಪ್ರತಾಪ್ಗೆ ಕಣ್ಣಿಗೆ ಏಟಾಗಿತ್ತು. ಅದಾದಮೇಲೆ ಇವಾಗ ಪ್ರತಾಪ್ ಅವ್ರಿಗೊಂದು ಹಾಸ್ಪಿಟ್ಲು ದಾಖಲೆ ಮಾಡಿದ್ದಾರೆ. ಅಲ್ಲಿಂದ ಒಂದಷ್ಟೇನೋ ಪ್ರಾಬ್ಲಮ್ಸ್ ಆಗಿದೆ ಅಂತ ಗೊತ್ತಾಯಿತು, ಫುಡ್ ಪಾಯ್ಸನ್ ಆಗಿದೆ ಅಂತ. ಬೇಜಾರಾಯಿತು ತುಂಬ ಕೇಳಿ.